ನೀವು ಚಿಕ್ಕವರಿದ್ದಾಗ ರಾತ್ರಿ ಆಕಾಶ ನೋಡಿ ಯೋಚಿಸಿದ್ದೀರಾ, ಈ ಬ್ರಹ್ಮಾಂಡದಲ್ಲಿ ನಾವೊಬ್ಬರೇ ಇದ್ದೀವಾ ಅಥವಾ ಬೇರೆ ಎಲ್ಲಾದರೂ ಯಾರಾದರೂ ಇದ್ದಾರಾ ನಮ್ಮ ಹಾಗೆ, ಅಥವಾ ನಮಗಿಂತ ಕಂಪ್ಲೀಟ್ ಡಿಫ್ರೆಂಟ್ ಆಗಿ ಬೇರೆ ಯಾರಾದರೂ ಎಕ್ಸಿಸ್ಟ್ ಆಗಿದ್ದಾರಾ ಈ ಯೂನಿವರ್ಸಲ್ಲಿ ಅಂತ? ಈ ಪ್ರಶ್ನೆ ನಮಗೆ ಮಾತ್ರ ಅಲ್ಲ, ಇದು ಮನುಷ್ಯ ಜಾತಿ ಕೇಳಿಕೊಂಡು ಬಂದ ಅತ್ಯಂತ ಹಳೆ ಪ್ರಶ್ನೆ. ಆದರೆ ಇದುವರೆಗೂ ಯಾರೂ ಕ್ಲಾರಿಟಿ ಉತ್ತರ ಕೊಟ್ಟಿಲ್ಲ. ಅಮೆರಿಕ ಗೌರ್ಮೆಂಟ್ ದಶಕಗಳ ಕಾಲ ಏನೋ ಮುಚ್ಚಿಟ್ಟಿದೆ ಅಂತ ಜನ ಅಂದ್ಕೊಳ್ತಿದ್ರು. UFO ನೋಡಿದ ಜನ ಇದ್ರು, ಆಸ್ಟ್ರೋನಾಟ್ಸ್ ಕೂಡ ಏನೋ ಕಂಡಿದ್ರು, ಪೈಲಟ್ಸ್ ರಿಪೋರ್ಟ್ ಮಾಡ್ತಿದ್ರು, ಪೆಂಟಗನ್ ಮಾತ್ರ ಸುಮ್ಮನಿರ್ತಿತ್ತು. ಆದರೆ ಇವಾಗ ಕೇವಲ 5 ದಿನಗಳ ಹಿಂದೆ ಮೇ 8, 2026ರಂದು ಅಮೆರಿಕದ ಪೆಂಟಗಾನ್ ಅಧಿಕೃತವಾಗಿ 160ಕ್ಕೂ ಹೆಚ್ಚು ಟಾಪ್ ಸೀಕ್ರೆಟ್ ಫೈಲ್ಸ್ ರಿಲೀಸ್ ಮಾಡ್ತು. UFO, ಏಲಿಯನ್ಸ್, ಅಪೋಲೋ ಮಿಷನ್ಸ್ ಎಲ್ಲದರ ಬಗ್ಗೆ ಫೈಲ್ಸ್ ರಿಲೀಸ್ ಮಾಡಿದೆ. ಈ ಫೈಲ್ಸಲ್ಲಿ ಏನಿದೆ ಗೊತ್ತಾ? ಇದು ಕೇಳಿದಾಗ ನಿಮಗೆ ಶಾಕ್ ಆಗಬಹುದು. ಇಲ್ಲಿ ಒಂದು ಟ್ವಿಸ್ಟ್ ಇದೆ. ನಾಸಾದ ಸ್ವಂತ ಆಸ್ಟ್ರೋನಾಟ್ಸ್ ಚಂದ್ರನ ಮೇಲೆ ಹೋಗಿ ಏನೋ ನೋಡಿದ್ರು, ಮತ್ತು ಅವರು ನಾಸಾಗೆ ಅದನ್ನು ರಿಪೋರ್ಟ್ ಮಾಡಿದ ಡಾಕ್ಯುಮೆಂಟ್ಸ್ ಇವಾಗ ಪಬ್ಲಿಕ್ ಆಗಿವೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋದಲ್ಲಿ ಹೇಳ್ತೀನಿ. ಒಂದೇ ಒಂದು ಕಂಡೀಷನ್, ಈ ವಿಡಿಯೋನ ಪೂರ್ತಿ ನೋಡಿ, ಯಾಕಂದರೆ ಮಧ್ಯದಲ್ಲಿ ಬಿಟ್ಟು ಹೋದರೆ ಅತ್ಯಂತ ಇಂಪಾರ್ಟೆಂಟ್ ಪಾರ್ಟ್ ಮಿಸ್ ಆಗುತ್ತೆ. ಇವಾಗ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಪರ್ಸ್ನಲಿ ಏಲಿಯನ್ಸ್ ಎಕ್ಸಿಸ್ಟ್ ಆಗಿದೆ ಅಂತ ಬಿಲೀವ್ ಮಾಡ್ತೀರಾ? ಯಸ್ ಆರ್ ನೋ ಅಂತ ಕಮೆಂಟಲ್ಲಿ ಹೇಳಿ. ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವೆಲ್ಲ ಚಿಕ್ಕವರಿದ್ದಾಗ ಸ್ಕೂಲಲ್ಲಿ ಸೈನ್ಸ್ ಕ್ಲಾಸಲ್ಲಿ ಕಲಿತ ಒಂದು ವಿಷಯ ಏನು? ನಮ್ಮ ಸೋಲಾರ್ ಸಿಸ್ಟಮಲ್ಲಿ 9 ಪ್ಲ್ಯಾನೆಟ್ಸ್ ಇವೆ, ಅದರಲ್ಲಿ ಭೂಮಿ ಮಾತ್ರ ಲೈಫ್ ಇರೋ ಪ್ಲ್ಯಾನೆಟ್. ಆದರೆ ಇದು ಪೂರ್ತಿ ಸತ್ಯ ಅಲ್ಲ ಅಂತ ಸೈಂಟಿಸ್ಟ್ ಇವಾಗ ಹೇಳ್ತಿದ್ದಾರೆ. ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿನಲ್ಲಿ ಕನಿಷ್ಠ 100 ಬಿಲಿಯನ್ ಅಂದರೆ 10,000 ಕೋಟಿ ಪ್ಲ್ಯಾನೆಟ್ಸ್ ಇವೆ ಅಂತ ಎಸ್ಟಿಮೇಟ್ ಮಾಡಿದ್ದಾರೆ. ಇನ್ನು ಯೂನಿವರ್ಸಲ್ಲಿ ಇಂಥ ಗ್ಯಾಲಕ್ಸೀಸ್ ಎಷ್ಟಿದೆ ಅಂದರೆ 2 ಟ್ರಿಲಿಯನ್ ಅಂದರೆ 2 ಲಕ್ಷ ಕೋಟಿ ಗ್ಯಾಲಕ್ಸೀಸ್. ಇಷ್ಟು ದೊಡ್ಡ ಯೂನಿವರ್ಸಲ್ಲಿ ಲೈಫ್ ಬರೀ ಒಂದೇ ಒಂದು ಪ್ಲ್ಯಾನೆಟಲ್ಲಿ ಮಾತ್ರ ಇದೆ ಅಂತ ಹೇಳೋದು ಒಂದು ರೀತಿ ಇಡೀ ಪೆಸಿಫಿಕ್ ಓಷನಲ್ಲಿ ಒಂದೇ ಒಂದು ಮೀನಿದೆ ಅಂತ ಹೇಳಿದ ಹಾಗೆ ಇರುತ್ತೆ. ಅಷ್ಟು ಇಂಪಾಸಿಬಲ್ ಆಗಿ ಕಾಣುತ್ತೆ. ಹಾಗಾದರೆ ಅಲ್ಲಿ ಯಾರಾದರೂ ಇದ್ದಾರಾ? ಮತ್ತು ಅವ್ರು ನಮ್ಮ ಹತ್ರ ಬಂದಿದ್ದಾರಾ? ಈ ಪ್ರಶ್ನೆಗೆ ಆನ್ಸರ್ ಹುಡುಕ್ತಾ ಇರೋ ಜನ ಎಷ್ಟು ದಶಕಗಳಿಂದ ಟ್ರೈ ಮಾಡ್ತಿದ್ದಾರೆ ಗೊತ್ತಾ? ಆ್ಯಂಡ್ ಅಮೆರಿಕ ಗೌರ್ಮೆಂಟ್ ಅಷ್ಟು ಕಾಲದಿಂದ ಏನು ಗೊತ್ತಿದ್ರು ಎಲ್ಲವನ್ನು ಮುಚ್ಚಿಡ್ತಿತ್ತು ಅಂತ ಜನ ಬಿಲೀವ್ ಮಾಡ್ತಿದ್ರು. ಇವಾಗ ಆ ಕ್ಲೋಸ್ ಆಗಿರೋ ಡೋರ್ಸ್ ಓಪನ್ ಆಗಿದೆ. ಮೇ 8, 2026 ಈ ಡೇಟ್ ಹಿಸ್ಟರಿಯಲ್ಲಿ ಒಂದು ಇಂಪಾರ್ಟೆಂಟ್ ಡೇಟ್ ಆಗಿ ದಾಖಲಾಗಬಹುದು. ಆ ದಿನ ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಡೈರೆಕ್ಟ್ ಆರ್ಡರ್ನ ಮೇರೆಗೆ ಪೆಂಟಗನ್ ಅಂದರೆ ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ವಾರ್ 160ಕ್ಕೂ ಹೆಚ್ಚು ಕ್ಲಾಸಿಫೈಡ್ ಫೈಲ್ಸ್ನ ಪಬ್ಲಿಕ್ಲಿ ರಿಲೀಸ್ ಮಾಡ್ತು. ಈ ಫೈಲ್ಸಲ್ಲಿ ಫೋಟೋಸ್ ಇದೆ, ವಿಡಿಯೋಸ್ ಇದೆ, ಐ ವಿಟ್ನೆಸ್ ಟೆಸ್ಟಿಮನೀಸ್ ಅಂದರೆ ಕಣ್ಣಾರೆ ಕಂಡ ಜನಗಳ ಹೇಳಿಕೆಗಳಿದೆ, ಮಿಲಿಟರಿ ರಿಪೋರ್ಟ್ಸ್ ಇದೆ, ನಾಸಾದ ಅಪೋಲೋ ಮಿಷನ್ಗಳ ಟ್ರಾನ್ಸ್ಕ್ರಿಪ್ಟ್ಸ್ ಅಂದರೆ ಆ ಸಮಯದಲ್ಲಿ ನಡೆದ ಮಾತುಕತೆಗಳ ದಾಖಲೆ ಇದೆ. ಇವೆಲ್ಲ ರಿಲೀಸ್ ಆಗಿರೋ ಒಂದು ವೆಬ್ಸೈಟ್ ಯಾವುದು ಅಂದರೆ war.gov/UFO. ಯಾವ ಕ್ಲಿಯರೆನ್ಸ್ ಕೂಡ ಬೇಡ ಈ ವೆಬ್ಸೈಟ್ನ ಯೂಸ್ ಮಾಡೋಕ್ಕೆ, ಯಾವ ಪರ್ಮಿಷನ್ ಬೇಡ, ಡೈರೆಕ್ಟಾಗಿ ಜನರು ಅದನ್ನ ನೋಡ್ಬೋದು. ಟ್ರಂಪ್ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಇದೇ ಹೇಳಿದ್ದಾರೆ, ಜನ ತಾವೇ ಡಿಸೈಡ್ ಮಾಡಲಿ ವಾಟ್ ದ ಹೆಲ್ ಇಸ್ ಗೋಯಿಂಗ್ ಆನ್ ಅಂತ. ಇದರ ಹಿಂದಿನ ಪ್ರೋಗ್ರಾಮ್ಗೆ ಒಂದು ಹೆಸರಿದೆ, ಪರ್ಸ್ಯೂಮ್ ಅಂದರೆ ಪ್ರೆಸಿಡೆನ್ಷಿಯಲ್ ಅನ್ಸೀಲಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಸಿಸ್ಟಮ್ ಫಾರ್ UAP ಎನ್ಕೌಂಟರ್ಸ್. UAP ಅಂದರೆ ಅನ್ಐಡೆಂಟಿಫೈಡ್ ಅನಾಮಲಸ್ ಫಿನಾಮಿನಾ ಅಂದರೆ ಗುರುತಿಸಲಾಗದ ವಿಚಿತ್ರ ವಿದ್ಯಮಾನಗಳು. ಇದು UFOಗೆ ಗೌರ್ಮೆಂಟ್ ಇವಾಗ ಕೊಡ್ತಿರೋ ಅಫಿಷಿಯಲ್ ಹೆಸರು. ಫ್ರೆಂಡ್ಸ್, ಈ UFO ಅನ್ನೋ ಪದ ಬಹಳ ಹಳೆಯದು. ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ ಅಂದರೆ ಗುರುತಿಸಲಾಗದ ಹಾರಾಡೋ ವಸ್ತು. ಈ ಹೆಸರನ್ನ ಕೇಳಿದ ತಕ್ಷಣ ನಮ್ಮ ಬ್ರೈನ್ಗೆ ಹಾಲಿವುಡ್ ಮೂವೀಸ್ನ ಏಲಿಯನ್ಸ್, ಫ್ಲೈಯಿಂಗ್ ಸಾಸರ್ಸ್ ಎಲ್ಲ ನೆನಪಾಗುತ್ತೆ. ಅದಕ್ಕೆ ಗೌರ್ಮೆಂಟ್ ಈ ಪದನ ಬದಲಿಸಿ UAP ಅಂತ ಹೇಳ್ತಾ ಇದೆ. ಇದರ ಅರ್ಥ ಇನ್ನೂ ಬ್ರಾಡ್ ಆಗಿರುತ್ತೆ. ಹಾರೋ ವಸ್ತು ಮಾತ್ರ ಅಲ್ಲ, ನೀರಲ್ಲಿ, ಭೂಮಿಯಡಿ, ಸ್ಪೇಸಲ್ಲಿ ಎಲ್ಲೂ ಕಾಣದೆ, ಎಕ್ಸ್ಪ್ಲೇನ್ ಮಾಡೋಕ್ಕಾಗದೇ ಇರೋ ವಿದ್ಯಮಾನಗಳನ್ನ ಇದು ಕವರ್ ಮಾಡುತ್ತೆ. ಜಸ್ಟ್ ಥಿಂಕ್ ಮಾಡಿ, ಗೌರ್ಮೆಂಟ್ ತಾನೇ ಈ ಹೆಸರು ಕೊಟ್ಟಿದೆ, ತಾನೇ ಈ ಫೈಲ್ಸ್ನ ರಿಲೀಸ್ ಮಾಡ್ತಿದೆ ಅಂದರೆ ಅಲ್ಲಿ ಏನೋ ಇದೆ ಅಂತ ಗೌರ್ಮೆಂಟ್ಗೆ ಗೊತ್ತಿದೆ. ಇಲ್ಲ ಅಂದರೆ ಇಷ್ಟು ದೊಡ್ಡ ರಿಲೀಸ್ ಯಾಕೆ ಮಾಡ್ತಾರೆ? ಇದು ಕೇಳಿದಾಗ ನಿಮಗೆ ಶಾಕ್ ಆಗ್ಬೋದು. ಈ ಫೈಲ್ಸಲ್ಲಿ ಏನೆಲ್ಲ ಇದೆ ಅಂದರೆ, ಇರಾಕಲ್ಲಿ 2022ರಲ್ಲಿ ಒಂದು ಚಿಕ್ಕ UAP ನೋಡಿದ ಬಗ್ಗೆ ಮಿಲಿಟರಿ ಮೆಮೊ ಇದೆ. ಸಿರಿಯಾದಲ್ಲಿ 2024ರಲ್ಲಿ ಅನ್ನೋನ್ ಒರಿಜಿನ್ನ ಬಹಳ ಬ್ರೈಟ್ ಲೈಟ್ಸ್ ಕಾಣಿಸಿದ ರಿಪೋರ್ಟ್ ಇದೆ. ಮೆಡಿಟರೇನಿಯನ್ ಸೀ ಮೇಲೆ 25,000 ಫೀಟ್ ಎತ್ತರದಲ್ಲಿ ಒಬ್ಬ ಪೈಲಟ್ ಟ್ರಯಾಂಗ್ಯುಲರ್ ಆ್ಯಂಡ್ ಮೆಟಾಲಿಕ್ UAP ನೋಡ್ದ ಅಂತ ಹೇಳಿರೋ ಡಾಕ್ಯುಮೆಂಟ್ ಇದೆ.
ಕಜಾಕ್ಸ್ತಾನ್ನ ಮೇಲೆ ಒಂದು ಬ್ರೈಟ್ ಆಬ್ಜೆಕ್ಟ್ ಕಾರ್ಕ್ ಸ್ಕ್ರೂ ಟ್ವಿಸ್ಟ್ ಅಂದರೆ ತಿರುವಾಗಿ ಹಾರಾಡಿದ ಫುಟೇಜ್ ಇದೆ. ಒಂದು ರಿಪೋರ್ಟಲ್ಲಿ FBI ಏಜೆಂಟ್ಸ್ ಆರೆಂಜ್ ಆರ್ಬ್ಸ್ ಕಂಡ್ರು. ಅದರಿಂದ ಚಿಕ್ಕ ರೆಡ್ ಆರ್ಬ್ಸ್ ಹೊರಬಂತು ಅಂತ ರಿಪೋರ್ಟಲ್ಲಿದೆ. ಪೆಂಟಗನ್ನ ಒಬ್ಬ ಅಫಿಷಿಯಲ್ 2023ರಲ್ಲಿ ಐ ಆಫ್ ಸಾರಾನ್ ಒಂದು ಕಣ್ಣಿನ ಆಕಾರದ ಆರ್ಬ್ ಕಂಡ್ರು ಅಂತ ರಿಪೋರ್ಟಲ್ಲಿದೆ. ಒಂದು FBI ಫೈಲಲ್ಲಿ ಒಬ್ಬ ಡ್ರೋನ್ ಪೈಲಟ್ ಸೆಪ್ಟೆಂಬರ್ 2023ರಲ್ಲಿ ಒಂದು ಲೀನಿಯರ್ ಆಬ್ಜೆಕ್ಟ್ ವಿತ್ ಸೂಪರ್ ಬ್ರೈಟ್ ಲೈಟ್ ನೋಡಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಆ ಆಬ್ಜೆಕ್ಟ್ 5ರಿಂದ 10 ಸೆಕೆಂಡ್ಸ್ನಲ್ಲಿ ಇದ್ದ ಹಾಗೆ ಮಾಯ ಆಯಿತು ಅಂತ ಮೆನ್ಷನ್ ಮಾಡಿದ್ದಾರೆ. ರೋಸ್ವೆಲ್ 1947ರ ಆ ಫೇಮಸ್ ಘಟನೆ, ಅದರ FBI ಫೈಲ್ ಕೂಡ ಇದ್ದಲ್ಲಿ ನ್ಯೂ ಮೆಕ್ಸಿಕೋನಲ್ಲಿ ಫ್ಲೈಯಿಂಗ್ ಡಿಸ್ಕ್ ಕೆಳಗೆ ಬಿದ್ದಿತ್ತು ಅಂತ FBI ಏಜೆಂಟ್ ಡಲ್ಲಾಸ್ ಫೀಲ್ಡ್ ಆಫೀಸ್ನಿಂದ ಹೆಡ್ ಕ್ವಾರ್ಟರ್ಸ್ಗೆ ಬರೆದ ಮೆಮೊ ಇನ್ಕ್ಲೂಡ್ ಆಗಿದೆ. ಇದನ್ನೆಲ್ಲ ಕೇಳಿ ನಿಮಗೆ ಒಂದು ಪ್ರಶ್ನೆ ಬರ್ಬೋದು, ಇದು ಗೌರ್ಮೆಂಟ್ ನೋಡಿ ಬರೆದ ಡಾಕ್ಯುಮೆಂಟ್ಸ್, ಇದರಲ್ಲಿ ಎಷ್ಟು ಸತ್ಯ ಇದೆ, ಅಥವಾ ಇದು ಬರೀ ಮೋಡಾನೋ ಬಲ್ಲೂನ್ಸ್ ಅವ್ರ ಡ್ರೋನ್ ಇರಬಹುದು ಅಲ್ವಾ ಅನ್ನೋ ಡೌಟ್ ಬಂದಿರ್ಬೋದು. ಎಸ್, ಇದು ವ್ಯಾಲಿಡ್ ಪ್ರಶ್ನೆ. ನಾವು ಅದನ್ನು ಮುಂದೆ ಮಾತಾಡ್ತೀವಿ. ಆದರೆ ಅದಕ್ಕಿಂತ ಮೊದಲು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇವಾಗ ನಾವು ಮಾತಾಡಬೇಕಾಗಿರೋ ಅತ್ಯಂತ ಇಂಟ್ರೆಸ್ಟಿಂಗ್ ಪಾರ್ಟ್ ಬಂದಿದೆ. ಅಪೋಲೋ ಮಿಷನ್ಸ್. ನೀಲ್ ಆರ್ಮ್ಸ್ಟ್ರಾಂಗ್, ಬಜ್ ಆಲ್ಡ್ರಿನ್, ಈ ಹೆಸರುಗಳು ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಓದಿರೋದು ನೆನಪಿರುತ್ತೆ. ಚಂದ್ರನ ಮೇಲೆ ಮೊದಲ ಬಾರಿ ಕಾಲಿಟ್ಟ ಮನುಷ್ಯರು ಅಂತ. ಆದರೆ ಇವರು ಅಲ್ಲಿ ಹೋಗಿ ಏನು ನೋಡಿದ್ರು ಅಂತ ಈ ಫೈಲ್ಸ್ ರಿಲೀಸ್ ಆಗೋ ತನಕ ಜನಸಾಮಾನ್ಯರಿಗೆ ಗೊತ್ತಿರಲ್ಲ. ಇದು ಕೇಳಿದಾಗ ನಿಮಗೆ ಮೈ ಜುಮ್ ಅನಿಸ್ಬೋದು. ಅಪೋಲೋ 11 ಮಿಷನ್ನ 1969ರ ಜುಲೈ 31ರಂದು ಕಂಡಕ್ಟ್ ಮಾಡಿದ ಅಫಿಷಿಯಲ್ ಟೆಕ್ನಿಕಲ್ ಕ್ರ್ಯೂ ಡಿಬ್ರೀಫಿಂಗ್ ಅಂದರೆ ಅಧಿಕೃತ ವಿಚಾರಣೆ, ಅದರ ಡಾಕ್ಯುಮೆಂಟ್ಸ್ ಇವಾಗ ಪಬ್ಲಿಕ್ ಆಗಿದೆ. ಅದರಲ್ಲಿ ಬಜ್ ಆಲ್ಡ್ರಿನ್ ಏನು ಹೇಳ್ತಾರೆ ಗೊತ್ತಾ? ಇವರು ಅಪೋಲೋ 11 ಮಿಷನಲ್ಲಿ ಚಂದ್ರನ ಹತ್ರ ಹೋಗ್ತಿದ್ದಾಗ ಚಂದ್ರನಿಂದ ಒಂದು ದಿನ ದೂರದಲ್ಲಿ ಅವರೊಂದು ಆಬ್ಜೆಕ್ಟ್ನ ನೋಡಿದ್ರು. ಅದು ಸೈಜಲ್ಲಿ ದೊಡ್ಡದಾಗಿತ್ತು, ಅಷ್ಟು ಗಾತ್ರ ಇತ್ತು. ಅಂದರೆ ಅವರು ಮೊನೋಕ್ಯುಲರ್ ಅನ್ನೋ ಒಂದು ಕಣ್ಣಿನ ಟೆಲಿಸ್ಕೋಪ್ ತಗೊಂಡು ಅದನ್ನು ಹತ್ತಿರದಿಂದ ನೋಡಿದ್ರು. ಅದು ಏನು ಅಂತ ಕನ್ಫರ್ಮ್ ಆಗಲಿಲ್ಲ. ಜೊತೆಗೆ ನಿದ್ರೆ ಮಾಡ್ತಿದ್ದಾಗ ಸ್ಪೇಸ್ ಕ್ರಾಫ್ಟ್ನ ಒಳಗೆ ಚಿಕ್ಕ ಫ್ಲ್ಯಾಶಸ್ ಕಾಣಿಸ್ತಿದ್ವು. ಮತ್ತು ರಿಟರ್ನ್ ಟ್ರಿಪ್ನಲ್ಲಿ ಒಂದು ಫೇರ್ಲಿ ಬ್ರೈಟ್ ಲೈಟ್ ಸೋರ್ಸ್ನ ನೋಡಿದೆ ಅಂತ ಹೇಳಿದ್ದಾರೆ. ಕೊನೆಗೆ ಅದು ಲೇಸರ್ ಇರಬಹುದು, ಲೇಸರ್ ಲೈಟ್ ಇರ್ಬೋದು ಅಂತ ಅವರ ಟೀಮ್ ಅಂದ್ಕೊಂಡ್ರು. ಬಜ್ ಆಲ್ಡ್ರಿನ್ ಇದರ ಬಗ್ಗೆ ನೇರವಾಗಿ ಮಾತಾಡ್ತಾ ಅಲ್ಲಿ ಏಲಿಯನ್ ಇತ್ತು ಅಂತ ಯಾವತ್ತೂ ಹೇಳಲಿಲ್ಲ. ಒಮ್ಮೆ ರೆಡಿಟ್ನಲ್ಲಿ ಅವರು ತಾವೇ ಹೇಳಿದರು. ಆ ಆಬ್ಜೆಕ್ಟ್ ಏನು ಅಂತ ತುಂಬ ಎಕ್ಸ್ಪ್ಲನೇಷನ್ ಇದ್ವು. ನಾವು ಸಪ್ರೇಟ್ ಮಾಡಿದ ರಾಕೆಟ್ ಸ್ಟೇಜ್ ಇರಬಹುದು, ಅಥವಾ 4 ಪ್ಯಾನೆಲ್ಸ್ ಇರಬಹುದು, ಸನ್ ಅವುಗಳ ಮೇಲೆ ರಿಫ್ಲೆಕ್ಟ್ ಆಗಿ ನಮಗೆ ಲೈಟ್ ಕಾಣಿಸಿರಬಹುದು. ಟೆಕ್ನಿಕಲ್ಲಿ ಅದು ಅನ್ಐಡೆಂಟಿಫೈಡ್, ಆದರೆ ಏಲಿಯನ್ ಅಲ್ಲ ಅಂತ ಅವರೇ ಹೇಳಿದರು. ಅವರ ಅಫಿಷಿಯಲ್ ಡಿಬ್ರೀಫಿಂಗ್ ಡಾಕ್ಯುಮೆಂಟ್ಸಲ್ಲಿ ಆ ಫ್ಲ್ಯಾಶಸ್, ಆ ಆಬ್ಜೆಕ್ಟ್ ಇವೆಲ್ಲ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿತ್ತು. ಮತ್ತು ನಾಸಾ ಇದನ್ನು ಇಷ್ಟು ವರ್ಷ ಪಬ್ಲಿಕ್ ಮಾಡಿರಲಿಲ್ಲ. ಅದು ಜನರಲ್ಲಿ ಅನುಮಾನನ ಹುಟ್ಟಿಸ್ತು. ಅಪೋಲೋ 17 ಮಿಷನ್ ಇದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. 1972ರ ಮಿಷನ್ ಅದು. ಅಲ್ಲಿ ಒಬ್ಬ ಆಪರೇಟರ್ ಕಂಟ್ರೋಲ್ ರೂಮ್ಗೆ ಹೇಳ್ತಾರೆ, ನಮ್ಮ ಪಕ್ಕದಲ್ಲಿ ಡ್ರಿಫ್ಟ್ ಮಾಡ್ತಾ ಹೋದ ವೆರಿ ಬ್ರೈಟ್ ಪಾರ್ಟಿಕಲ್ಸ್ ಆರ್ ಫ್ರಾಗ್ಮೆಂಟ್ಸ್ ಕಾಣಿಸ್ತಿದೆ ಅಂತ. ಮತ್ತೊಬ್ಬ ಕ್ರೂ ಮೆಂಬರ್ ಹೇಳ್ತಾರೆ, ನನ್ನ ವಿಂಡೋ ಕೆಳಗೆ ತುಂಬ ದೊಡ್ಡದಾಗಿ ಬ್ರೈಟ್ ಆಗಿ ಏನೋ ಇದೆ ಅಂತ ಹೇಳಿದ್ದಾರೆ. ಇದು ಏನು ಅಂತ ಅಫಿಷಿಯಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರಾ ಅಂದರೆ, ಸೈಂಟಿಸ್ಟ್ ಹೇಳ್ತಾರೆ ಇದು ಕಾಸ್ಮಿಕ್ ರೇಸ್, ಬ್ರಹ್ಮಾಂಡದ ಶಕ್ತಿಶಾಲಿ ವಿಕಿರಣಗಳಿರಬಹುದು ಅಂತ. ಸ್ಪೇಸಲ್ಲಿ ಅಟ್ಮಾಸ್ಫಿಯರ್ ಇಲ್ಲ. ಭೂಮಿ ಮೇಲೆ ನಮಗೆ ಹೇಗೆ ಅಟ್ಮಾಸ್ಫಿಯರ್ ಪ್ರೊಟೆಕ್ಟ್ ಮಾಡ್ತಿದೆಯೋ ಆ ರೀತಿ ಸ್ಪೇಸಲ್ಲಿ ಈ ಹೈ ಎನರ್ಜಿ ಕಾಸ್ಮಿಕ್ ರೇಸ್ ನೇರವಾಗಿ ಬರುತ್ತೆ. ಅವು ಸ್ಪೇಸ್ ಕ್ರಾಫ್ಟ್ ಮೇಲೆ ಬಿದ್ದಾಗ ಅಥವಾ ಆಸ್ಟ್ರೋನಾಟ್ಸ್ ಕಣ್ಣಿನ ರೆಟಿನಾ ಮೇಲೆ ಬಿದ್ದಾಗ ಫ್ಲ್ಯಾಶ್ ಕಾಣಿಸಬಹುದು. ಅಪೋಲೋ 17 ಮಿಷನ್ ಫೋಟೋಸಲ್ಲಿ ಚಂದ್ರನ ಸರ್ಫೇಸ್ ಮೇಲಿಂದ ಆಕಾಶ ನೋಡಿದ ಫೋಟೋಗ್ರಾಫಲ್ಲಿ 3 ಡಾಟ್ಸ್ ಟ್ರಯಾಂಗುಲರ್ ಫಾರ್ಮೇಷನಲ್ಲಿ ಕಾಣಿಸ್ತಿದ್ದಾವೆ. ಪೆಂಟಗನ್ ತಾನೇ ಹೇಳ್ತಿದೆ ಇದ್ರ ಬಗ್ಗೆ ನಮ್ಮಲ್ಲಿ ಕಾನ್ಸೆನ್ಸಸ್, ಒಮ್ಮತ ಇಲ್ಲ ಅಂತ. ಆದರೆ ಪ್ರಿಲಿಮಿನರಿ ಅನಾಲಿಸಿಸಲ್ಲಿ ಇದು ಒಂದು ಫಿಸಿಕಲ್ ಆಬ್ಜೆಕ್ಟ್ ಇರಬಹುದು ಅಂತ, ಇದು ಬರೀ ರಿಫ್ಲೆಕ್ಷನ್ಸ್ ಅಲ್ಲ ಅಂತ ಪೆಂಟಗನ್ನ ಸ್ವಂತ ಸೈಂಟಿಸ್ಟ್ ಅನುಮಾನ ವ್ಯಕ್ತಪಡಿಸ್ತಿದ್ದಾರೆ. ಅಪೋಲೋ 12 ಮಿಷನ್ಸ್ನ ಫೋಟೋಸ್ ಕೂಡ ಈ ರಿಲೀಸಲ್ಲಿ ಇದೆ. ಆ ಫೋಟೋಸಲ್ಲಿ ಚಂದ್ರನ ಹಾರಿಜಾನ್ ಅಂದರೆ ಚಂದ್ರನ ಮೇಲ್ಭಾಗ ಅಲ್ಲಿ 2 ಏರಿಯಾಸಲ್ಲಿ ಅನ್ಐಡೆಂಟಿಫೈಡ್ ಫಿನಾಮಿನಾ ಕಾಣಿಸ್ತಿವೆ. ಇವನ್ನ ಏರಿಯಾ 1 ಮತ್ತು ಏರಿಯಾ 2 ಅಂತ ಲೇಬಲ್ ಮಾಡಲಾಗಿದೆ. ಇದನ್ನು ಯಾವ ಕಡೆಯಿಂದ ನೋಡ್ತೀವಿ ಅನ್ನೋದ್ರ ಮೇಲೆ ವಿದ್ಯುತ್ ಶಕ್ತಿಯಿಂದ ಆವೇಶಗೊಂಡ ಲೂನಾರ್ ಡಸ್ಟ್ ಪಾರ್ಟಿಕಲ್ಸ್ ಆಗಿರಬಹುದು ಅಂತ ಒಂದು ಥಿಯರಿ ಇದೆ. ಚಂದ್ರನ ಮೇಲೆ ಅಟ್ಮಾಸ್ಫಿಯರ್ ಇಲ್ಲ. ಸೂರ್ಯನ ರೇಡಿಯೇಷನ್ ನೇರವಾಗಿ ಬಿದ್ದಾಗ ಅಲ್ಲಿನ ಧೂಳು ಎಲೆಕ್ಟ್ರಿಕಲಿ ಚಾರ್ಜ್ಡ್ ಆಗಿ ತೇಲುತ್ತೆ.
ಅದು ಸನ್ಲೈಟ್ಗೆ ಬೇರೆ ಬೇರೆ ರೀತಿ ರಿಫ್ಲೆಕ್ಟ್ ಆದರೆ ನಮಗೆ ಫೋಟೋಸಲ್ಲಿ ಬೇರೆ ರೀತಿ ಕಾಣಿಸಬಹುದು ಅಂತ ನಾಸಾ ಎಕ್ಸ್ಪ್ಲೇನ್ ಮಾಡಿದೆ. ಆದರೆ ಪೆಂಟಗಾನ್ ಅದನ್ನು ಪೂರ್ತಿ ರೂಲ್ ಔಟ್ ಮಾಡಿಲ್ಲ. ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ, ಹಾಗಾದರೆ ಈ ಫೈಲ್ಸ್ ಏನನ್ನು ಪ್ರೂವ್ ಮಾಡುತ್ತೆ? ಏಲಿಯನ್ಸ್ ಎಕ್ಸಿಸ್ಟ್ ಆಗಿವೆ ಅಂತ ಪ್ರೂವ್ ಮಾಡುತ್ತಾ? ಇದಕ್ಕೆ ಹಾನೆಸ್ಟ್ ಆದ ಆನ್ಸರ್ ಏನು ಗೊತ್ತಾ? ಇಲ್ಲ, ಡೈರೆಕ್ಟ್ಲಿ ಏಲಿಯನ್ಸ್ ಎಕ್ಸಿಸ್ಟ್ ಆಗಿವೆ ಅಂತ ಯಾವ ಫೈಲ್ಸ್ನು ಪ್ರೂವ್ ಮಾಡಿಲ್ಲ. ಆದರೆ ಇದು ಪ್ರೂವ್ ಮಾಡಿದ್ದು ಏನಂದರೆ ಎಕ್ಸ್ಪ್ಲೈನ್ ಮಾಡಲಾಗದ ಬಹಳಷ್ಟು ವಿದ್ಯಮಾನಗಳು ನಿಜವಾಗಿ ನಡೆದಿದ್ದಾವೆ ಅಂತ. ಅದನ್ನು ಟ್ರೈನ್ಡ್ ಮಿಲಿಟರಿ ಪೈಲಟ್ಸ್, ಆಸ್ಟ್ರೋನಾಟ್ಸ್, ಗೌರ್ನಮೆಂಟ್ ಅಫಿಷಿಯಲ್ಸ್ ತಾವೇ ಕಂಡು ರೆಕಾರ್ಡ್ ಮಾಡಿದ್ದಾರೆ. ಮತ್ತು ಗೌರ್ನಮೆಂಟ್ ಅದನ್ನು ಇಷ್ಟು ಕಾಲ ಮುಚ್ಚಿಟ್ಟಿತ್ತು. ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಒಬ್ಬ ಪರ್ಸನ್ UFOನ ನೋಡಿದೆ ಅಂದರೆ ನಾವು ಬೇಗ ಅದನ್ನು ಇಗ್ನೋರ್ ಮಾಡ್ತೀವಿ, ಅವನ ಭ್ರಮೆ, ಅವನಿಗೆ ಹುಚ್ಚು ಅಂತ ಅಂದ್ಕೊಳ್ತೀವಿ. ಆದರೆ ಒಬ್ಬ ಟ್ರೈನ್ಡ್ ಮಿಲಿಟರಿ ಪೈಲಟ್ ರಾತ್ರಿ ಹಗಲು ರೆಡಾರ್ನಲ್ಲಿ ಟ್ರ್ಯಾಕ್ ಮಾಡ್ತಾ, ಇನ್ಫ್ರಾರೆಡ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಾ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಪೆಂಟಗಾನ್ ಅಫಿಷಿಯಲ್ ರಿಪೋರ್ಟ್ನಲ್ಲಿ ಅನ್ರಿಸಾಲ್ವ್ಡ್ ಅಂತ ಬರ್ಕೊಂಡ್ರೆ ಅದನ್ನು ಈಸಿಯಾಗಿ ಇಗ್ನೋರ್ ಮಾಡೋಕ್ಕಾಗಲ್ಲ. ನಾಸಾ ಅಡ್ಮಿನಿಸ್ಟ್ರೇಟರ್ ಜೇಡ್ ಐಸಾಕ್ಮ್ಯಾನ್ ಹೇಳ್ತಾರೆ, ನಮಗೆ ಗೊತ್ತಿರೋ ವಿಷಯ, ಗೊತ್ತಿಲ್ಲದ ವಿಷಯ ಮತ್ತು ಇನ್ನು ಡಿಸ್ಕವರ್ ಆಗಬೇಕಾಗಿರೋ ವಿಷಯ, ಈ ಮೂರರ ಬಗ್ಗೆ ನಾವು ಕ್ಯಾಂಡಿಡ್ ಆಗಿ ಇರ್ತೀವಿ ಅಂತ. ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದೀರಾ ಅಂದರೆ ಖಂಡಿತ ಈ ವಿಡಿಯೋ ನಿಮಗೆ ವ್ಯಾಲ್ಯೂಬಲ್ ಆಗಿರುತ್ತೆ. ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಮುಖ್ಯವಾದ ವಿಷಯಗಳ ಮೇಲೆ ವಿಡಿಯೋಸ್ ಇನ್ನೂ ಬೇಕಂದರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಟಾಪಿಕ್. ಇವಾಗ ಮಾತಾಡಬೇಕಿರೋ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಈ ವಿಡಿಯೋಸ್ ಮತ್ತು ಫೋಟೋಸ್ ಎಷ್ಟು ರಿಲಯಬಲ್. ಅಲ್ಲಿ ಒಂದು ವಿಡಿಯೋ ಇದೆ, US ಸೆಂಟ್ರಲ್ ಕಮಾಂಡ್ ಕಡೆಯಿಂದ 2023ರ ಫುಟೇಜ್. ಅದರಲ್ಲಿ ಒಂದು ಆಬ್ಜೆಕ್ಟ್ ಓಷನ್ ಸರ್ಫೇಸ್ ಹತ್ರ ಇನ್ಫ್ರಾರೆಡ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಆ ಆಬ್ಜೆಕ್ಟ್ 90 ಡಿಗ್ರಿ ಟರ್ನ್ಸ್ ಅಂದರೆ ನೇರ ಬದಿ ತಿರುಗ್ತಾ ಗಂಟೆಗೆ 80 ಮೈಲ್ಸ್ ವೇಗದಲ್ಲಿ ಹೋಯಿತು. ನಮ್ಮ ಯಾವ ಏರ್ಕ್ರಾಫ್ಟ್ ಕೂಡ ಆ ರೀತಿ ಪರ್ಫೆಕ್ಟ್ 90 ಡಿಗ್ರಿ ಟರ್ನ್ ತೆಗೆದುಕೊಳ್ಳೋದು ಫಿಸಿಕ್ಸ್ನ ಪ್ರಕಾರ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್. ಯಾಕಂದರೆ ಅದರಿಂದ G-ಫೋರ್ಸ್ ಅಂದರೆ ಗುರುತ್ವಾಕರ್ಷಣ ಒತ್ತಡ ತುಂಬ ಹೆಚ್ಚಾಗಿ ಪೈಲಟ್ ಬದುಕಲ್ಲ. ಜಸ್ಟ್ ಥಿಂಕ್ ಮಾಡಿ, ಅಲ್ಲಿ ಯಾರೂ ಒಳಗಿಲ್ಲ ಅಂದರೆ ಅದು ಡ್ರೋನ್ ಅಥವಾ ಮಿಸೈಲ್ ಇರಬಹುದು, ಇಲ್ಲ ಅಂದರೆ ಅದು ನಮ್ಮ ಯಾವ ತಂತ್ರಜ್ಞಾನಕ್ಕೂ ಮೀರಿದ್ದು ಅಂತ ಅರ್ಥ. ಆದರೆ ಇಲ್ಲೊಂದು ಮುಖ್ಯವಾದ ಪಾಯಿಂಟ್ ಮರಿಬಾರ್ದು. ಬಹಳ UFO ಸೈಟಿಂಗ್ಸ್ಗೆ ಲಾಜಿಕಲ್ ಎಕ್ಸ್ಪ್ಲನೇಷನ್ ಇರುತ್ತೆ. ವೆದರ್ ಬಲೂನ್ಸ್, ಅವು ಆಕಾಶದಲ್ಲಿ ವಿಚಿತ್ರವಾಗಿ ಕಾಣಿಸಬಹುದು. ಮಿಲಿಟರಿ ಡ್ರೋನ್ಸ್ಗಳ ಸೀಕ್ರೆಟ್ ಟೆಸ್ಟ್ ನಡೀತಿರುತ್ತೆ, ಅದು ಜನಸಾಮಾನ್ಯರಿಗೆ UFO ಥರ ಕಾಣಿಸಬಹುದು. ಓಷನ್ ಎನ್ವಿರಾನ್ಮೆಂಟಲ್ಲಿ ಟೆಂಪರೇಚರ್ ಮತ್ತು ಲೈಟ್ ರಿಫ್ಲೆಕ್ಷನ್ನಿಂದ ಕ್ಯಾಮರಾಸಲ್ಲಿ ಬೇರೆ ರೀತಿ ವಿಷನ್ಸ್ ಬರಬಹುದು. ಲಾಂಗ್ ಡಿಸ್ಟೆನ್ಸಲ್ಲಿ ರೆಡಾರ್ನಲ್ಲಿ ನಾರ್ಮಲ್ ಆಬ್ಜೆಕ್ಟ್ ಸಹ ಡಿಸ್ಟಾರ್ಟೆಡ್ ಆಗಿ ಕಾಣಿಸಬಹುದು. ಅದರಲ್ಲೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗದೆ ಉಳಿದ ಕೆಲವು ಕೇಸಸ್ ಬಗ್ಗೆ ಮಾಡಬೇಕಾಗಿರೋದು ಇನ್ವೆಸ್ಟಿಗೇಷನ್. ಅದನ್ನೇ ಈ ಫೈಲ್ಸ್ ಮಾಡ್ತಿದೆ. ಪೆಂಟಗಾನ್ ತಾನೇ ಒಪ್ಕೊಳ್ತಿದೆ ಅನ್ರಿಸಾಲ್ವ್ಡ್ ಅಂತ, ಅಂದರೆ ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗದೆ ಇರೋ ವಿಷಯ ಅಂತ. ಮತ್ತು ಇಷ್ಟು ದಿನ ಗೌರ್ನಮೆಂಟ್ ಯಾಕೆ ಈ ವಿಷಯನ ಮುಚ್ಚಿಟ್ಟಿತ್ತು? ಇದಕ್ಕೆ ಬಹಳ ಪಾಸಿಬಲ್ ರೀಸನ್ಸ್ ಇದ್ದಾವೆ. ಮೊದಲನೇದು ನ್ಯಾಷನಲ್ ಸೆಕ್ಯೂರಿಟಿ. ಅವರ ಮಿಲಿಟರಿ ಟೆಕ್ನಾಲಜಿ, ಅವರ ರೆಡಾರ್ ಸಿಸ್ಟಮ್ಸ್, ಅವರ ಸರ್ವೇಲೆನ್ಸ್ ಮಾಡ್ತಿರೋ ಲೊಕೇಶನ್ಸ್ ಇವೆಲ್ಲ ಬೇರೆ ಕಂಟ್ರೀಸ್ಗೆ ಗೊತ್ತಾಗಬಾರ್ದು. ಹಾಗಾಗಿ ಆ ರೀತಿ ಸ್ಥಳಗಳ ಬಳಿ ನಡೆದ ಸೈಟಿಂಗ್ಸ್ನ ಮುಚ್ಚಿರ್ತಿದ್ರು. ಎರಡನೇದು ಪಬ್ಲಿಕ್ ಪ್ಯಾನಿಕ್, ಅಂದರೆ ಜನ ಹೆದರಿ ಗಲಿಬಿಲಿ ಆಗಬಾರ್ದು ಅಂತ. ಮೂರನೇದು ಅಧಿಕಾರ ಮತ್ತು ಕಂಟ್ರೋಲ್. ಯಾರ ಬಳಿ ಇನ್ಫಾರ್ಮೇಷನ್ ಇರುತ್ತೋ ಅವರ ಕೈಯಲ್ಲೇ ಪವರ್ ಇರುತ್ತೆ. ಇವಾಗ ಟ್ರಂಪ್ ಈ ಫೈಲ್ಸ್ನ ರಿಲೀಸ್ ಮಾಡ್ತಿರೋದು ಪೊಲಿಟಿಕಲ್ ಟ್ರಾನ್ಸ್ಪರೆನ್ಸಿ ಆಗಿರಬಹುದು, ಆದರೆ ಅದರ ಬೆನಿಫಿಟ್ ಜನಸಾಮಾನ್ಯರಿಗೆ ಆಗ್ತಿದೆ ಅನ್ನೋದು ಕೂಡ ಸತ್ಯ. ಇವಾಗ ಮಾತಾಡ್ತಿರೋ ವಿಷಯದ ಬಗ್ಗೆ ನಿಮಗೆ ಒಂದು ಪರ್ಸ್ಪೆಕ್ಟಿವ್ ಕೊಡಬೇಕು ಫ್ರೆಂಡ್ಸ್. ಮೊದಲನೇದಾಗಿ, ಅಲ್ಲಿ ಲೈಫ್ ಇರಬಹುದಾ? ಇದಕ್ಕೆ ಸೈನ್ಸ್ ಏನು ಹೇಳುತ್ತೆ ಅಂದರೆ ಪ್ರಾಬಬ್ಲಿ ಹೌದು. ನಮ್ಮ ಗ್ಯಾಲಕ್ಸಿಯಲ್ಲಿ ಬಿಲಿಯನ್ಸ್ ಆಫ್ ಪ್ಲಾನೆಟ್ಸ್ ಇವೆ. ಅವುಗಳಲ್ಲಿ ಕೆಲವು ಹ್ಯಾಬಿಟಬಲ್ ಝೋನ್ ಅಂದರೆ ಜೀವ ಬದುಕಬಹುದಾದ ಪ್ರದೇಶದಲ್ಲಿ ಇದೆ. ಆದರೆ ಅಲ್ಲಿ ಇರೋ ಲೈಫ್ ಭೂಮಿ ಮೇಲೆ ಬರೋಷ್ಟು ಟೆಕ್ನಾಲಜಿಕಲ್ಲಿ ಅಡ್ವಾನ್ಸ್ಡ್ ಆಗಿದ್ದಾರಾ? ಅದು ಬೇರೆ ಪ್ರಶ್ನೆ. ನಮ್ಮ ನೆರೆಮನೆಯ ಗ್ಯಾಲಕ್ಸಿ ಆಂಡ್ರೋಮೆಡಾ, ಅದು ನಮ್ಮಿಂದ 2.5 ಮಿಲಿಯನ್ ಲೈಟ್ ಇಯರ್ಸ್ ದೂರ. ಅಂದರೆ ಲೈಟ್ ಸ್ಪೀಡಲ್ಲಿ ಹೋದರೂ 25 ಲಕ್ಷ ವರ್ಷ ಬೇಕು. ಅಷ್ಟು ಡಿಸ್ಟೆನ್ಸ್ ಕ್ರಿಮಿಸೋ ಟೆಕ್ನಾಲಜಿ ನಮ್ಮ ಹತ್ರ ಇಲ್ಲ. ಅವರ ಬಳಿ ಇದೆ ಅಂದರೆ ಅವರು ನಮಗಿಂತ ಮಿಲಿಯನ್ಸ್ ಆಫ್ ಇಯರ್ಸ್ ಮುಂದಿದ್ದಾರೆ ಅಂತ ಅರ್ಥ. ಅದು ಪಾಸಿಬಲ್ ಅಂತ ಸೈಂಟಿಸ್ಟ್ ಡಿಸ್ಕಸ್ ಮಾಡ್ತಾ ಇಲ್ಲ, ಆದರೆ ಪ್ರೂವ್ ಕೂಡ ಆಗಿಲ್ಲ. ಈ UFO ಟಾಪಿಕ್ ಬಗ್ಗೆ ನಮ್ಮ ಸೊಸೈಟಿಯಲ್ಲಿ ಒಂದು ಸ್ಟ್ರೇಂಜ್ ಥಿಂಗ್ ಇದೆ.
ಇದನ್ನು ಸೀರಿಯಸ್ ಆಗಿ ತಗೊಳ್ಳೋ ಜನರನ್ನು ನಾವು ಕಾನ್ಸ್ಪಿರಸಿ ಥಿಯರಿಸ್ಟ್ ಅಂದರೆ ಸಂಚು ಸಿದ್ಧಾಂತಿ ಅಂತ ಲೇಬಲ್ ಮಾಡ್ತೀವಿ. ಆದರೆ ಇವಾಗ ಪೆಂಟಗನ್ ತಾನೇ ಹೇಳ್ತಿದೆ ಇವು ರಿಯಲ್ ಸೈಟಿಂಗ್ಸ್, ರಿಯಲ್ ಆಬ್ಜೆಕ್ಟ್ಸ್, ಮತ್ತು ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಂತ. ಅಂದರೆ ಇಷ್ಟು ವರ್ಷ ಸೀರಿಯಸ್ ಆಗಿ ತಗೊಂಡ ಜನ ತಪ್ಪಾಗಿ ಇರಲಿಲ್ಲ ಅಲ್ವಾ? ಸರ್ಕಾರ ಬಚ್ಚಿಟ್ಟಿತ್ತು ಅಷ್ಟೇ. ನಮಗೆ ಯಾವ ವಿಷಯ ನಮ್ಮನ್ನು ಅನ್ಕಂಫರ್ಟಬಲ್ ಮಾಡುತ್ತೋ, ನಮ್ಮ ವರ್ಲ್ಡ್ ವ್ಯೂನ ಚಾಲೆಂಜ್ ಮಾಡುತ್ತೋ ಅದನ್ನು ನಾವು ಡಿಸ್ಮಿಸ್ ಮಾಡ್ತೀವಿ, ಇಗ್ನೋರ್ ಮಾಡ್ತೀವಿ. ಏಲಿಯನ್ಸ್ ಬಗ್ಗೆ ಮಾತಾಡಿದ್ರೆ ಅವನು ಹುಚ್ಚ ಅಂದ್ಕೊಳ್ತಿದ್ದ ಜನ ಇವತ್ತು ಪೆಂಟಗಾನ್ನ ಅಧಿಕೃತ ಫೈಲ್ಸ್ ಬಗ್ಗೆ ಮಾತಾಡಬೇಕಾಗಿದೆ. ನಾವು ಕ್ಯೂರಿಯಸ್ ಆಗಿರಬೇಕು, ಓಪನ್ ಮೈಂಡೆಡ್ ಆಗಿರಬೇಕು. ಅದೇ ಸಮಯದಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಅಂದರೆ ಯಾವ ವಿಷಯನ ಕೂಡ ಬ್ಲೈಂಡಾಗಿ ಬಿಲೀವ್ ಮಾಡಬಾರ್ದು, ಅದು ಕೂಡ ಇರಬೇಕು. ಪೆಂಟಗಾನ್ ಫೈಲ್ಸ್ ರಿಲೀಸ್ ಮಾಡಿದೆ ಅಂತ ಏಲಿಯನ್ಸ್ ಡೆಫಿನೆಟ್ಲಿ ಭೂಮಿಗೆ ಬಂದಿದ್ದಾರೆ ಅಂತ ಕಂಕ್ಲೂಡ್ ಮಾಡಬಾರ್ದು. ಆದರೆ ಈ ಯೂನಿವರ್ಸಲ್ಲಿ ನಾವೊಬ್ಬರೇ ಇದ್ದೀವಿ ಅಂತ ಕೂಡ ಆ್ಯರೋಗೆಂಟಾಗಿ ಹೇಳಬಾರ್ದು. ಉತ್ತರ ಗೊತ್ತಿಲ್ಲ ಅಂತ ಹೇಳೋ ಕರೇಜ್ ಇರಬೇಕು, ಮತ್ತು ಉತ್ತರ ಹುಡುಕೋ ಕ್ಯೂರಿಯಾಸಿಟಿ ಇರಬೇಕು. ಆ ಎರಡು ಇದ್ದರೆ ಮನುಷ್ಯ ಯಾವ ರಹಸ್ಯವನ್ನು ಬೇಕಾದರೂ ಬಿಡಿಸ್ತಾನೆ. ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಪ್ರಕಾರ ಈ ಯೂನಿವರ್ಸಲ್ಲಿ ನಾವೊಬ್ಬರೇ ಇದ್ದೀವಾ ಅಥವಾ ಬೇರೆ ಲೈಫ್ ಇದೆ ಅಂತ ನಿಮಗೆ ಫೀಲ್ ಆಗ್ತಿದೆಯಾ? ಕಮೆಂಟಲ್ಲಿ ಹೇಳಿ. ಮತ್ತು ನೀವು ಎಲ್ಲಿಂದ ಈ ವಿಡಿಯೋನ ನೋಡ್ತಿದ್ದೀರಾ ಅಂತ ಕೂಡ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋನ ನೀವು ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಖಂಡಿತ ನಿಮಗೆ ಏಲಿಯನ್ಸ್ ಮೇಲೆ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಏಲಿಯನ್ಸ್ ಬಗ್ಗೆ ನಮ್ಮ ಚಾನಲಲ್ಲಿ ಇದೊಂದೇ ವಿಡಿಯೋ ಅಲ್ಲ. ಏಲಿಯನ್ಸ್ನ ಕಂಡುಹಿಡಿಯೋಕ್ಕೆ ಇಲ್ಲಿವರೆಗೂ ಸೈಂಟಿಸ್ಟ್ ಏನೇನು ರಿಸರ್ಚ್ ಮಾಡಿದ್ರು, ಆ್ಯಂಡ್ ಬೇರೆ ಪ್ಲ್ಯಾನೆಟಲ್ಲಿ ಜೀವ ಇರೋದಕ್ಕೆ ಪಾಸಿಬಿಲಿಟೀಸ್ ಏನೇನಿದೆ, ಏಲಿಯನ್ಸ್ ಇದ್ದರೆ ಯಾವ ರೀತಿ ಇರಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ 3 ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋಸ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಮಿಸ್ ಮಾಡಿದೆ ಆ ಎಲ್ಲ ವೀಡಿಯೋಸ್ನ ನೋಡಿ. ಕಂಪ್ಲೀಟಾಗಿ ಏಲಿಯನ್ ರಿಲೇಟೆಡ್ ಡೀಟೇಲ್ಸ್ ಆ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಆ ವಿಡಿಯೋಸ್ ನೋಡಿದ ಮೇಲೆ ನಿಮಗೆ ಅನಿಸುತ್ತೆ ಏಲಿಯನ್ಸ್ ನಿಜವಾಗ್ಲೂ ಇದೆಯಾ ಇಲ್ವಾ ಅನ್ನೋದ್ರ ಮೇಲೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.